ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಥ್ಯಾಂಕ್ಸ್. ಎಷ್ಟೇ ಭಾಷೆ ಗೊತ್ತಿದ್ರು ಈ ಖುಷಿ ಹೇಗೆ ಹೇಳ್ಕೊಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ಲಾನು ಹೇಳಿನೇ ಅರ್ಥ ಮಾಡಿಸ್ಬೇಕು ಅಂತ ಇಲ್ಲ. ನಿನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ನೀ ಎಷ್ಟು ಖುಷಿಯಾಗಿದ್ಯಾ ಅಂತ. ಇಷ್ಟ ಬೇಗ ಇದೆಲ್ಲ ಮಾಡಕ್ಕೆ ನಿಂಗೆ ಟೈಮಲ್ಲಿ ಸಿಕ್ತು? ಇದೆಲ್ಲ ನಾನ್ ಮಾಡಿದ್ದಲ್ವೋ. ಮತ್ತೆ ನಿಧಿ, ನಿನ್ ಖುಷಿಗೋಸ್ಕರ ಅವಳೇ ನಿಂತಿದ್ದನ್ನೆಲ್ಲ ಮಾಡಿದ್ದು. ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಲ್ಲ. ನಿಮ್ಮ ಮೊಮ್ಮಗಳು ತನಗೆ ತಕ್ಕನಾದ ಹುಡುಗನ್ನೇ ಆರಿಸ್ಕೊಂಡಿದ್ದಾಳೆ. ಇಬ್ರು ಖುಷಿಯಾಗಿರ್ತಾರೆ, ಬಟ್ ನೀವು ಖುಷಿಯಾಗಿದ್ರೆ. ಎಲ್ಲದನ್ನು ತಾನೇ ಮಾಡಿ ಹೀರೋ ಅನ್ಸ್ಕೊಳ್ಳೋ ಭ್ರಮೆ ಅನ್ಸುತ್ತೆ. ಇವ್ರನ್ನ ನಂಬಿನೇ ನಾವೆಲ್ಲ ಹಾಳಾಗಿದ್ದು. ಈಗಾಗಲೇ ನೀವು ಮಾಡಿರೋ ಉಪಕಾರಗಳೇ ಸಾಕು. ದೂರ ಇರೋದ್ರಿಂದ ನನಗೂ ನೆಮ್ಮದಿ, ನಿಮಗೂ ನೆಮ್ಮದಿ. ಹಲೋ 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 ನಿತ್ಯ ಅವರೇ, ಎಲ್ಲ ಓಕೆನಾ? ಅಜ್ಜಿ ಏನಾದರೂ ಹೇಳಿದ್ರಾ? ಇಲ್ಲ ಇಲ್ಲ ಇಲ್ಲ, ಎಲ್ಲ ಓಕೆ. ಮತ್ತೆ ಏನಾದ್ರು ಆಗ್ಬೇಕಾಗಿತ್ತಾ? ಏನ್ ಹೇಳಿ ವಿಷಯ? ಅದು ಸಾರಿ ಕರ್ಣ, ಐ ಆಮ್ ರಿಯಲಿ ಸಾರಿ. ಸಾರಿನಾ? ಯಾಕೆ? ನಾನು ಎಷ್ಟೆಲ್ಲ ತಪ್ಪು ಮಾಡಿದ್ರು ನೀವು ನಿಮ್ಮ ಒಳ್ಳೆತನನ ಬಿಟ್ಕೊಡ್ಲಿಲ್ಲ. ಆ ಕ್ಷಣಕ್ಕೆ ನನಗದು ಅರ್ಥನೇ ಆಗಲಿಲ್ಲ. ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ. ನಿತ್ಯ ಅವರೇ, ಇಟ್ಸ್ ಓಕೆ. ನೀವು ಸಾರಿ ಕೇಳೋಂಥದ್ದು ಏನೂ ಆಗಿಲ್ಲ. ಇಲ್ಲ ಕರ್ಣ, ನಿಮ್ಮನ್ನ ಮೀಟ್ ಮಾಡಿದಾಗಿಂದ ಇಲ್ಲಿವರೆಗೂ ಸುಮ್ಮನೆ ರೇಗಾಡಿದ್ದೀನಿ. ನೀವು ಮಾಡಿಲ್ದಿರೋ ತಪ್ಪಿಗೆ ಕೂಗಾಡಿದ್ದೀನಿ. ಈಗ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ನಾನು ಯಾಕೆ ಆ ಥರ ಮಾಡ್ತಿದ್ನೋ ಅಂತ ಅನ್ಸುತ್ತೆ. ಯಾಕಂದ್ರೆ ನನ್ನ ಮುಖ ಆಗಿದೆ ರೀ, ಯಾರೇ ನೋಡಿದ್ರೆ ಬೈಬೇಕು ಅಂತ ಅನ್ಸುತ್ತೆ. ಪಾಪದವ್ರಿಗೂ ಕೋಪ ಬರ್ಸ್ಬಿಡುತ್ತೆ. ಹಾಗೆಲ್ಲ ಏನಿಲ್ಲ, ಚೆನ್ನಾಗೇ ಇದ್ದೀರಾ ನೀವು. ನಂದೇ ತಪ್ಪು. ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಏನೇನೋ ಮಾತಾಡ್ಬಿಟ್ಟೆ. ಕ್ಷಮಿಸ್ತೀರಾ ಅಲ್ವಾ? ಕ್ಷಮಿಸಲ್ಲ ಅಂದ್ರೆ ಮತ್ತೆ ಬೈತೀರಾ? ಸ್ವಲ್ಪ ಬೈಬೋದೇನೋ, ಆದ್ರೆ ಕಮ್ಮಿ ಸಿಟ್ಟಲ್ಲಿ. ಕ್ಷಮಿಸೋಷ್ಟೆಲ್ಲ ದೊಡ್ಡನಾಗಿಲ್ಲ ರೀ ನಾನು. ಇನ್ನ ವಯಸ್ಸಲ್ಲಿ ಚಿಕ್ಕವನು. ಆಗಿರೋದನ್ನೆಲ್ಲ ಮರ್ತ್ ಬಿಡ್ರಿ. ಯಾಕಂದ್ರೆ ಹಳೇದ್ ಮರ್ತೇನೆ ಹೊಸದಾಗಿ ಕೋಪ ಮಾಡ್ಕೋಬೋದಲ್ವಾ? ನಾನು ಕೋಪನೇ ಮಾಡ್ಕೋಬಾರ್ದು ಅನ್ಕೊಂಡ್ರೆ ನೀವ್ ನೋಡಿದ್ರೆ ಹೊಸದಾಗಿ ಕೋಪ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀರಲ್ಲ. ನಾವೊಂಥರ ಹಾಗೆ ರೀ, ಏನೋ ನಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ. ಬಟ್ ಐ ಆಮ್ ರಿಯಲಿ ಸಾರಿ ಅಗೇನ್. ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಕ್ಷಮಿಸ್ತೀರಾ? ಸರಿ, ಒಂದು ಸಂಧಾನ ಸಭೆ ಮಾಡೋಣ. ಇವತ್ತು ಮನೆ ಊಟಕ್ಕೆ ಬನ್ನಿ. ಸರಿ. ಇವತ್ತಿಂದನಾದ್ರೂ ಕೋಪ ಸ್ವಲ್ಪ ಕಡಿಮೆ ಮಾಡ್ಕೊ.
ನಮ್ಗೆ ಅವನನ್ನ ಏನು ಮಾಡಕ್ಕಾಗ್ತಿಲ್ಲ. ಆದ್ರೆ ಅವನು ನನ್ನಿಂದ ಅಮ್ಮನ ಪ್ರೀತಿ, ತಂಗಿ ಪ್ರೀತಿ, ಅಜ್ಜಿ ಪ್ರೀತಿನ ಕಿತ್ಕೊಂಡು ಅವನು ಬೇಕಾದಾಗ ಅನುಭವಿಸ್ತಾ ಇದ್ದಾನೆ. ಅಲ್ಲ, ನೀವೇನೋ ದೊಡ್ಡವರು ದೊಡ್ಡದಾಗಿ ಹೇಳಿದ್ರಿ ಅವನಿಗೆ ಮದ್ವೆನೇ ಆಗಲ್ಲ, ಅವನ ಜೀವನದಲ್ಲಿ ಹುಡುಗಿನೇ ಬರಲ್ಲ ಅಂತ. ಈಗ ನಿಧಿ ಅವನ ಜೊತೆ ಎಷ್ಟು ಕ್ಲೋಸ್ ಆಗಿದ್ದಾಳೆ ಅಂತ ನಿಮ್ಗೆ ಐಡಿಯಾ ಏನಾದ್ರೂ ಇದೆಯಾ? ನೋಡ್ತಾ ಇರಿ, ನಾಳೆ ದಿನ ಅವಳು ಬಂದು ಹೊಸ್ಲು ಮೇಲೆ ಕಾಲಿಟ್ಟು ಸೇರ್ನ ಒದ್ರೆ ಚೆಲ್ಲಾಪಿಲಿ ಆಗೋ ಅಕ್ಕಿ ಡೈರೆಕ್ಟ್ ಆಗಿ ನಮ್ಮ ಬಾಯಿಗೆ ಬಂದು ಬೀಳುತ್ತೆ. ಸಾಕ್ ಸುಮ್ನಿರೋ. ಸತ್ಯ ಹೇಳಿದ್ರೆ ಎಲ್ರಿಗೂ ಉರ್ದೋಗತ್ತೆ ಡ್ಯಾಡ್, ಆದ್ರೆ ಉರಿಯೋ ಸತ್ಯನ ಆರ್ಸೋರು ಯಾರು? ನಾನು. ಯಾಕೆ ಅಂತ ಆಶ್ಚರ್ಯ ಆಯ್ತಾ? ನೀವು ಅವ್ನ್ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ್ರೆ ರನ್ ಜಾಸ್ತಿ ಮಾಡಿ ಸೋಲಿಸ್ತಾನೆ ಅಂತ ಯೋಚಿಸ್ತಿದ್ದೀರಾ. ಆದ್ರೆ ನಾನು ಬಾಲ್ ಹಾಕೋ ಬದಲು ಬಾಂಬ್ ಹಾಕಿದ್ರೆ ಬ್ಯಾಟ್ಸ್ಮನ್ ಎಲ್ಲಿರ್ತಾನೆ? ಏನ್ ಹೇಳ್ತಿದ್ದೀರಾ ಅತ್ತೆ? ಇವತ್ ಸಂಜೆ ಆ ನಿಧಿ ಕರ್ಣನ್ ಲೈಫಿಂದ ಪರ್ಮನೆಂಟ್ ಆಗಿ ದೂರ ಆಗ್ತಾಳೆ. ದೂರ ಅಂದ್ರೆ ಬೇರೆ ಅವನ್ನ ಮದ್ವೆ ಆಗಿ ಅವನ್ ಹೆಂಡತಿ ಆಗ್ತಿದ್ದಾಳೆ. ಸೊ ಕರ್ಣನ್ ಲೈಫ್ ಬ್ಯಾಕ್ ಟು ನಾರ್ಮಲ್. ಎಲ್ಲ ಖಾಲಿ ಖಾಲಿ. ಏನ್ ಶಾಂತಿ ಬೇಬಿ, ಎಲ್ಲೋ ಹೋಗೋದಕ್ ತಯಾರಿ ಮಾಡ್ಕೊಳ್ತಿದ್ಯಾ? ಬೇಗ ರೆಡಿಯಾಗೋ, ಕರ್ಣನ್ ಮನೆಗೆ ಹೋಗ್ಬೇಕು. ಎಲ್ಲಿಗಂದೆ? ಎಷ್ಟು ಸಲ ಹೇಳಿದ್ದೀನಿ ನಿಂಗೆ, ಎಲ್ಲಾದ್ರೂ ಹೊರಟಾಗ ಎಲ್ಲಿಗೆ ಅಂತ ಕೇಳಬಾರ್ದು ಅಂತ. ಅರ್ಥನೇ ಆಗಲ್ವಾ? ಬೇಗ ರೆಡಿಯಾಗೋ, ಕರ್ಣನ್ ಮನೆಗೆ ಹೋಗೋಣ ಅಂದೆ. ಕೃಷ್ಣ ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಆದರೂ ಯಾವುದಕ್ಕೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋಣ. ಅಜ್ಜಿ, ನಾವು ನಿಜವಾಗ್ಲೂ ಕರ್ಣ ಸರ್ ಮನೆಗೆ ಹೋಗ್ತಿದೀವಾ? ಅಯ್ಯೋ ರಾಮ, ಕೇಳಿದ್ದನ್ನೇ ಕೇಳಿ ತಲೆ ಚಿಟ್ಟಿಡಿಸ್ತೀಯಲ್ಲೇ ನನಗೆ. ಬೇಗ ರೆಡಿಯಾಗು, ಹೋಗೋಣ. ನಿತ್ಯ ಬಾಮ್ಮ, ನಾವಿಬ್ರು ಹೋಗ್ಬರೋಣ. ಇವಳು ಬರ್ದೇ ಇದ್ರೆ ಬೇಡ. ಅಶು, ಶಾಂತಿ ಬೇಬಿ, ನಾನೆಲ್ಲಿ ಬರಲ್ಲ ಅಂತ ಹೇಳ್ದೆ. ಚಿಟ್ಕೆ ಹೊಡೆಸಲ್ ರೆಡಿಯಾಗಿ ಬರ್ತೀನಿ ನೋಡು. ಅಜ್ಜಿ, ನಿನ್ನನ್ ಬಿಟ್ಟು ನಾನು ಎಲ್ಲಾದ್ರೂ ಹೋಗಿದ್ದೀನಾ? ನೀನೆಲ್ಲೇ ಹೋದ್ರು ನಿನ್ ಜೊತೆ ಬರ್ತೀನಿ ತಾನೆ? ನೀವು ಹೋಗಿ ಬನ್ನಿ, ನಾನು ಬರಲ್ಲ. ನಾನು ಲಚ್ಚಿ ಹತ್ರ ಎಲ್ಲರೂ ಬರ್ತೀವಿ ಅಂತ ಹೇಳಾಗಿದೆ. ಬೇಗ ಬೇಗ ರೆಡಿಯಾಗಿ ಹೋಗ್ಬರೋಣ. ಇಲ್ಲ ಶಾಂತಿ, ಇವತ್ತಾಗಿರೋದೇ ಸಾಕು. ನಾನು ಅಲ್ಲಿಗೆ ಬರೋದಿಲ್ಲ. ಸ್ವಲ್ಪ ಹೊತ್ತು ನಾನು ಒಬ್ಬಳೇ ಇರಬೇಕು.